ಪ್ಲೀಸ್ ಯಾರು ವೀಡಿಯೋನ ಸ್ಕ್ರೋಲ್ ಮಾಡಬೇಡಿ. ಒಂದೇ ಒಂದು ನಿಮಿಷ ಟೈಮ್ ಕೊಟ್ಟು ನೋಡಿ. ಏನು ಗೊತ್ತಾ ವಿಷಯ, ಇವತ್ತು ಫಸ್ಟ್ ಟೈಮು ಮಾಲೂರಿಂದ ಹೊಸೂರಿಗೆ ನಮ್ಮ ಗಾಡಿಗೆ ಬಾಡಿಗೆ ಬಂತು. ಬಾಡಿಗೆ ಏನು ಗೊತ್ತಾ, ಟೊಮೊಟೊ ಹಾಕ್ಕೊಂಡು ಹೊಸೂರಿಗೆ ಹೋಗಬೇಕು ಅಂತ. ಸೊ ಹೊಸೂರಲ್ಲಿರೋರು ಪಾರ್ಟಿ ಏನಂತ ಹೇಳಿದ್ರಂದರೆ, ನಮಗೆ 1 ಅವರ್ ಎಲ್ಲ ರೀಚ್ ಮಾಡಬೇಕು ಗಾಡಿ ಅಂತ ಹೇಳಿದರು. ನಾವು ಸರಿ ಆಯಿತು ಅಂತ ಒಪ್ಕೊಂಬಿಟ್ವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 3 ಅವರ್ ಆಗಿದೆ. ಸೊ ಏನಪ್ಪ ವಿಷಯ ಅಂತಂತಂದರೆ, ನೀವೇ ನೋಡ್ತಾ ಇದ್ರಲ್ಲ ವೀಡಿಯೋದಲ್ಲಿ ಹೇಗಿದೆ ರಸ್ತೆ ಅಂದ್ಬಿಟ್ಟಂತೇಳಿ. ಯಪ್ಪ, ಈ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು. 100% ನಂಗೆ ಸೊಂಟ ನೋವಂತೂ ಬಂದೇ ಬಿಡ್ತು. ಏನಪ್ಪ ಈ ರೋಡ್ ಹಿಂಗೆ ಕಿತ್ತೋಗಿದೆ ಅಂತಂತಂದರೆ, ನಮ್ಮ ಜನರು ಸರಿಯಾದ ಒಳ್ಳೆ MLAಗಳನ್ನ ಶಾಸಕರನ್ನ ಆಯ್ಕೆ ಮಾಡಿದಿದ್ರೆ ನಮ್ಗೆ ಇವತ್ತಿಂಥ ಕಿತ್ತೋಗಿರೋ ರೋಡ್ಗಳಲ್ಲಿ ಓಡಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನಪ್ಪ ಅಂತಂತಂದರೆ, ಈ ವಿಡಿಯೋನ ಆ ಶಾಸಕರು MLAಗಳು ಯಾರಿದ್ದಾರೋ ಸೊ ಅವ್ರಿಗೆ ಶೇರ್ ಆಗೋವರೆಗೂ ವೀಡಿಯೋನ ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ರೋಡಲ್ಲಿ ದಿನ ಓಡಾಡೋವಂಥ ಜನಗಳು ದೇವರೇ, ಅವರು ಮನುಷ್ಯರೇ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರು ಹೆಂಗೆ ಓಡಾಡ್ತಾಯಿದ್ರು ನನಗಂತೂ ಗೊತ್ತಿಲ್ಲ. ನಾನು ಒಂದ್ಸಲಿ ಬಂದಿರೋರಿಗೆ ಇಷ್ಟೊಂದು ಕಷ್ಟ ನೋವಾಗ್ತಾಯಿದೆ ಅಂತಂತಂದರೆ, ಇನ್ನು ದಿನ ಓಡಾಡೋ ಜನರು ಇದ್ದಾರಲ್ವ ಈ ರಸ್ತೆಯಲ್ಲಿ, ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ನನ್ನಿಂದ. ಏನಪ್ಪ ವಿಷಯ, ಸೊ ಈ ರೋಡಲ್ಲಿ ಓಡಾಡ್ತಾ ಇದ್ದೀವಲ್ಲ ನಾವು, ಕೊಡೋದು ಬಾಡಿಗೆ ಸತ್ರ ಬಾಡಿಗೆಗಳು. ಅದರಲ್ಲಿ ಈ ಕಿತ್ತೋಯ ರೋಡಲ್ಲಿ ನಾವು ಲೋಡ್ ಹಾಕ್ಕೊಂಡು ಓಡಾಡಬೇಕಾದ್ರೆ ಕಟ್ಟ ಮುರಿದೋಗುತ್ತೆ, ಗಾಡಿ ರಿಪೇರಿ ಬರುತ್ತೆ. ಆ ಬರೋ ಬಾಡಿಗೆ ಕಾಸು ಎಲ್ಲ ಗಾಡಿ ರಿಪೇರಿಗೇನೆ ಅಂತ ಇಟ್ಬಿಟ್ರೆ ನಮ್ಮಂಥವ್ರು ಏನು ಮಾಡೋದು? ನಮ್ಮ ಹೊಟ್ಟೆ ಪಾಡಿಗೆ ಏನು ಮಾಡೋದು ಹೇಳಿ? ಸೊ ಈ ವಿಡಿಯೋನ MLAಗಳು ಮತ್ತು ಶಾಸಕರು ಯಾರಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೋಡಲ್ಲಿ ಏನಾದರೂ ಗರ್ಭಿಣಿ ಹೆಂಗಸರು ಏನಾದರೂ ಹೊಟ್ಬಿಟ್ರೆ ಆಸ್ಪತ್ರೆವರೆಗೂ ಹೋಗ್ಬೇಕಾಗೇ ಇಲ್ಲ ಫ್ರೆಂಡ್ಸ್. ಈ ನಡು ರಸ್ತೆಯಲ್ಲಿ ಪಕ್ಕ ಹೆರಿಗೆ ಆಗೋದಂತೂ 100% ನಿಜ. ಏನು ಈ ರೋಡಲ್ಲಿ ಕಿತ್ತೋಗಿರೋ ರೋಡಲ್ಲಿ ಹೋಗ್ತಾಯಿದ್ರೆ ಅಪ್ಪ ಜೀವನ ಅಂತೂ ಸಾಕಾಗೋಯ್ತು. ಏನಕ್ಕಾದ್ರೆ ಈ ಬಾಡಿಗೆ ಬಂದುಬಿಟ್ಟು ಅಂತ ಅನಿಸ್ಬಿಡ್ತು ಗೊತ್ತಾ ಫ್ರೆಂಡ್ಸ್ ನನಗೆ. ನಮ್ಮ ಜನಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ, ಇಂಥ MLAಗಳಿಗೆ ಶಾಸಕರನ್ನ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದೀವಲ್ಲ, ಅದು ಯಾವಾಗ ಬುದ್ಧಿ ಬರುತ್ತೋ ಆ ದೇವ್ರಿಗೆ ಗೊತ್ತು ಫ್ರೆಂಡ್ಸ್. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 3 ಅವರ್ ಆಯಿತು. 3 ಅವರ್ ಆಗೋಷ್ಟೊತ್ತಿಗೆ ಅವ್ನ ಕೈಲಿ ಬೈಸ್ಕೊಳ್ಳೋಕ್ಕಿಂತ ಸುಮ್ಮನೆ ಈ ಬಾಡಿಗೆ ಬರದೇ ಇರೋದೇ ಎಷ್ಟೋ ವಾಸಿ ಆಯಿತು ಅಂತ ಅನಿಸ್ಬಿಡ್ತು ಫ್ರೆಂಡ್ಸ್. ಏನಿಲ್ಲ, ಕರ್ನಾಟಕ ಬಾರ್ಡ್ರಿಂದ ತಮಿಳ್ನಾಡು ಬಾರ್ಡ್ರ್ವರೆಗೂ ಅಷ್ಟೇ ರೋಡು. ಅಲ್ಲಿಂದ ಎಷ್ಟು ಚೆನ್ನಾಗಿದೆ ಅಂತಂತಂದರೆ ರೋಡು ಫ್ರೆಂಡ್ಸ್, ಅನ್ನ ತಿನ್ಬೋದು ಫ್ರೆಂಡ್ಸ್ ರೋಡ್ ಒಳಗಡೆ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ರೋಡ್ಗಳು ತಮಿಳ್ನಾಡಲ್ಲಿ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಫ್ರೆಂಡ್ಸ್ ಈ ಥರ ಆಗ್ತಾಯಿದೆ? ನೀವೇ ನೋಡ್ತಾ ಇದ್ರಲ್ಲ ಹೆಂಗಿದೆ ನೋಡಿ ಫ್ರೆಂಡ್ಸ್ ಕಿತ್ತೋಗಿರೋ ರೋಡ್ಗಳು. ಅಯ್ಯಪ್ಪ, ಒಂದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಗಾಡಿ ಹೋಗೋಷ್ಟೊತ್ತಿಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಫ್ರೆಂಡ್ಸ್. ಯಾಕೆ ನಮ್ಮಲ್ಲಿ ಈ ಥರ MLAಗಳಿಲ್ಲ, ಶಾಸಕರಿಲ್ಲ, MP ಗಳಿಲ್ಲ? ನಮ್ಮ ರೋಡ್ಗಳು ಮಾತ್ರ ಈ ಥರ ಕಿತ್ತೋಗಿದ್ದಾವೆ. ತಮಿಳ್ನಾಡಲ್ಲೆಲ್ಲ ಅಷ್ಟು ಚೆನ್ನಾಗಿದ್ದಾವೆ. ಯಾಕೆ? ಅವರು ಓಟ್ ಹಾಕಿರೋ ಥರ ತಾನೇ ಅಲ್ವಾ ನಾವು ಓಟ್ ಹಾಕಿರೋದು? ಯಾಕೆ ನಮಗೆ ಮಾತ್ರ